ಬೆಲ್ಲದಲ್ಲಿ ಇದೊಂದು ವಸ್ತು ಬೆರೆಸಿ ಸಾಕು, ನಿಮ್ಮ ಫೇಸು ಪಳಪಳ ಅಂತ ಹೊಳೆಯುತ್ತೆ. ಏಕೆಂದರೆ ಮುಖ ಪಳಪಳ ಅಂತ ಹೊಳೆಯೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ಲ. ಒಬ್ರಿಗೆ ಡಲ್ ಸ್ಕಿನ್ನು, ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ರಿಂಕಲ್ಸು ಎಲ್ಲ ಜಾಸ್ತಿ ಇರುತ್ತೆ. ನಾವು ಎಷ್ಟೇ ಕ್ರೀಮ್ ಯೂಸ್ ಮಾಡಿದ್ರೆ ಕೂಡ ಅದು ಪರ್ಮನೆಂಟಾಗಿ ಹೋಗೋದಿಲ್ಲ. ಬಟ್ ಈ ಥರ ಮನೆಯಲ್ಲೇ ಪದಾರ್ಥಗಳಿಂದ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ನಮ್ಮ ಫೇಸ್ ಎಲ್ಲ ಫುಲ್ ಗ್ಲೋಯಿಂಗ್ ಥರ, ಶೈನಿ ಥರ ನಮಗೆ ಫೇಸ್ ಅನ್ನೋದು ಆಗುತ್ತೆ. ತುಂಬ ಈಸಿಯಾಗಿ ಕಡಿಮೆ ಪದಾರ್ಥಗಳಿಂದ ಆರಾಮಾಗಿ ಮಾಡ್ಕೋಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ ಥರ ಇರಲ್ಲ. ನಮ್ಮ ಫೇಸ್ ಕೂಡ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಎಲ್ಲರ ಮನೆಯಲ್ಲೂ ಬೆಲ್ಲ ಇದ್ದೇ ಇರುತ್ತೆ. ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದಿಂದ ತುಂಬಾ ಪ್ರಯೋಜನಗಳಿರುತ್ತೆ. ನಾನೊಂದು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಚಾಕು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಅದನ್ನು ಪೀಸ್ ಥರ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ತುರುವುದಿದ್ರೆ ಅದರಲ್ಲಿ ಆರಾಮಾಗಿ ತುರ್ಕೋಬೋದು. ನಾನು ಚಿಕ್ಕದಾಗಿ ಪೀಸ್ ಮಾಡೋದ್ರಿಂದ ನಾನು ಚಾಕುವಲ್ಲೇ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಒನ್ ಟೈಮ್ ಮಾತ್ರ ಮಾಡ್ಕೊತಾ ಇದ್ದೀನಿ. ಆವಾಗ ಇದು ಸ್ಟೋರ್ ಮಾಡೋಕ್ಕೆ ಆ ಥರ ಏನೂ ಆಗೋಲ್ಲ. ಆವಾಗ ನಾವು ಹಾಕ್ಕೋಬೇಕು ಅಂದರೆ ಫೇಸ್ ಪ್ಯಾಕ್ ಥರ ನಾವು ಅವಾಗವಾಗ ಮಾಡ್ಕೋಬೇಕು. ಒಂದು ಅರ್ಧ ಟೊಮೊಟೊ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಈ ಥರ ನಾವು ಬೆಲ್ಲದಲ್ಲಿ ಟೊಮೊಟೊ ಹಾಕೋದ್ರಿಂದ, ಟೊಮೊಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಆ್ಯಂಟಿ ಪಿಗ್ಮೆಂಟೇಷನ್ ಎಲ್ಲ ಕ್ಲೀನಾಗಿ ನಮಗೆ ಕಡಿಮೆ ಆಗುತ್ತೆ. ಮತ್ತು ರಿಂಕಲ್ಸ್ ಕೂಡ ಅಷ್ಟೇ, ಟೊಮೊಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಫೇಸ್ ಅನ್ನೋದು ಗ್ಲೋ ಬರುತ್ತೆ. ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಡಾರ್ಕ್ ಸ್ಪಾಟ್ಸು ಮತ್ತು ಎಲ್ಲ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ನಾನು ಟೊಮೊಟೊ ತೊಗೊಂಬಿಟ್ಟು ಅದರಲ್ಲಿರೋ ರಸ ಎಲ್ಲ ಕಿವುಚ್ಕೊತಾ ಇದ್ದೀನಿ. ಒಂದು ಅರ್ಧ ಟೊಮೊಟೊ ಆದರೆ ಸಾಕಾಗುತ್ತೆ. ನಮಗೆ ಒನ್ ಟೈಮ್ಗೆ ಫೇಸ್ ಪ್ಯಾಕ್ ಮಾತ್ರ ನಾವು ರೆಡಿ ಮಾಡ್ಕೊತಾ ಇರೋದು. ನಾನು ಒಂದು ಅರ್ಧ ಅಷ್ಟು ಕಟ್ ಮಾಡಿಕೊಂಡು ಅದರಲ್ಲಿರೋ ರಸ ಎಲ್ಲ ಕ್ಲೀನಾಗಿ ಅದರಲ್ಲಿಗೆ ಬೌಲ್ಗೆ ಕಿವುಚ್ಕೊಂಡು ಕ್ಲೀನಾಗಿ ಬೆಲ್ಲ ಕರಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಫುಲ್ಲು ಮೆಲ್ಟ್ ಆಗಬೇಕು. ಬೆಲ್ಲ ಎಲ್ಲ ಕರಗಬೇಕು. ಬೆಲ್ಲ ಕರಗೋವಾಗ ಒಂದು ಸ್ವಲ್ಪ ನೀರು ಅನ್ನೋದು ಬಿಟ್ಕೊಳ್ಳುತ್ತೆ ನಮಗೆ. ಇದಕ್ಕೆ ಎಕ್ಸ್ಟ್ರಾ ನಾವು ನೀರು ಹಾಕಬೇಕು ಆ ಥರ ಏನೂ ಇಲ್ಲ. ಟೊಮೊಟೊದಲ್ಲಿ ಎಷ್ಟು ನಮಗೆ ರಸ ಸಿಗುತ್ತೋ ಅಷ್ಟೇ ಸಾಕಾಗುತ್ತೆ. ನೀರು ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಬರೀ ಇದರಲ್ಲಿರೋ ನೀರೇ ಸಾಕಾಗುತ್ತೆ ನಮಗೆ. ಇದೆಲ್ಲ ಫುಲ್ ಎಲ್ಲ ಕಲಿಸ್ಕೊಂಡ್ಮೇಲೆ ಮತ್ತು ಒಂದು ಕಾಫಿ ಸ್ಟೈನರ್ ಇರುತ್ತಲ್ಲ, ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ನಮಗೆ. ಯಾಕೆಂದರೆ ನಾವು ಫೇಸ್ ಪ್ಯಾಕ್ ಅನ್ನೋದು ರೆಡಿ ಮಾಡ್ಕೋತಾ ಇರೋದಲ್ಲ, ಅದನ್ನು ನಾನು ತೊಗೊಂಡು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ವಾರಕ್ಕೆ ಒಂದು 2ರಿಂದ 3 ಸತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ. ಶೈನಿ ಥರನೂ ಇರುತ್ತೆ. ಮತ್ತು ಈ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ರಿಂಕಲ್ಸು ಮತ್ತು ಈ ಕಣ್ಣಿನ ಸುತ್ತ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತಲ್ಲ, ಅದು ಕೂಡ ಎಲ್ಲ ಫುಲ್ ಕಡಿಮೆ ಆಗುತ್ತೆ. ಮತ್ತು ಅದೆಲ್ಲ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ನೋಡಿ, ಇದಿಷ್ಟು ರಸ ಅನ್ನೋದು ಅದರಲ್ಲಿ ನಾವು ಬೆಲ್ಲ ಹಾಕಿರ್ತೀವಲ್ಲ ಅದರಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ನಮ್ಗೆ ಇಷ್ಟ ಆದರೆ ಒಂದು ಸತಿಗಾದರೆ ಕರೆಕ್ಟಾಗಿ ಸರೋಗುತ್ತೆ. ಇದನ್ನು ಒಂದು ಸೈಡ್ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆನೂ ಅಷ್ಟೇ ನಮಗೆ ಫೇಸ್ಗೆ ತುಂಬ ಚೆನ್ನಾಗಿ ಅದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಗ್ಲೋಯಿಂಗ್ ಥರ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಕಳೆಗಳ ಥರ ಇರುತ್ತಲ್ಲ, ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ, ಅದೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆನೂ ಮತ್ತು ರಸ ಇರ್ತೀವಲ್ಲ, ಅದು ಫುಲ್ ನಾವು ಚೆನ್ನಾಗಿ ಇದನ್ನ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿಯಿಂದ ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂದರೆ 1.5 ಟೇಬಲ್ ಸ್ಪೂನಷ್ಟು ಕೂಡ ಸೇರಿಸ್ಕೋಬೋದು. ನಮಗೆ ಎಷ್ಟು ಲಿಕ್ವಿಡ್ ಆಯಿತೋ ಅಷ್ಟಿಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಅನ್ನೋದು ನಾವು ಅಕ್ಕಿ ಹಿಟ್ಟು ಅನ್ನೋದು ಸೇರಿಸ್ಕೊತಾ ಇದ್ದೀವಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ಅದು ಮಿಕ್ಸ್ ಆಗಬೇಕು. ಎಲ್ಲರಿಗೂ ಚೆನ್ನಾಗಿ ಕಲಿಸ್ಕೋಬೇಕು. ಸೇಮ್ ನಮಗೆ ಕ್ರೀಮ್ ಯಾವ ಥರ ಇರುತ್ತೋ ಅದೇ ಥರ ಬರುತ್ತೆ. ನೋಡಿ, ಇದು ಫುಲ್ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ನಮಗೆ ಕ್ರೀಮ್ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಬೇರೆ ಪದಾರ್ಥನ ₹1 ಅಂಗಡಿಯಿಂದ ತೊಗೊಬಂದು ನಾವು ಯೂಸ್ ಮಾಡೋ ಅಷ್ಟು ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಮಾಡ್ಕೋಬೋದು. ನಾವು ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಒಂದು 10 ನಿಮಿಷ ಆದಮೇಲೆ ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ. ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತೀವಲ್ಲ, ಒಂದು 10 ನಿಮಿಷ ಹಂಗೆ ಡ್ರೈ ಆಗಕ್ಕೆ ಬಿಡಬೇಕು. 20 ನಿಮಿಷ ಅಷ್ಟನ್ನ ನೈಟ್ ಟೈಮ್ ನಾವು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಮತ್ತು ಡ್ರೈ ಆದಮೇಲೆ ಸೋಪ್ ಹಾಕ್ಬಿಟ್ಟು ವಾಶ್ ಮಾಡಬಾರ್ದು. ಹಂಗೆ ಬರೀ ತಣ್ಣೀರಲ್ಲಿ ಮಾತ್ರ ಫೇಸ್ ವಾಶ್ ಮಾಡಿಕೊಂಡು ಹಂಗೆ ಬಿಟ್ಬಿಡಬೇಕು. ಅವಾಗೆ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದು ಓಪನ್ ಪೋರ್ಸಲ್ಲು, ಬ್ಲ್ಯಾಕ್ ಹೆಡ್ಸ್ ಅದೆಲ್ಲ ಕ್ಲೀನಾಗಿ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಪಿಗ್ಮೆಂಟೇಷನ್ನು ಅಷ್ಟೇ ಈ ಥರ ಅಪ್ಲೈ ಮಾಡೋದ್ರಿಂದ ಡೇ ಬೈ ಡೇ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಥರ ಇದಕ್ಕೆ ಸೈಡ್ ಎಫೆಕ್ಟು ಇರೋದಿಲ್ಲ. ಬಟ್ ₹1 ಖರ್ಚು ಇರೋದಿಲ್ಲ. ಮನೇಲಿರೋ ಪದಾರ್ಥಗಳಿಂದ ಆರಾಮಾಗಿ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಡಲೆ ಹಿಟ್ಟು ಕೂಡ ಸೇರಿಸ್ಕೋಬೋದು. ಬಟ್ ಅಕ್ಕಿ ಹಿಟ್ಟು ಇದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಒಂದು
10 ನಿಮಿಷ ಹಂಗೆ ಬಿಟ್ಬಿಡಬೇಕು. ನೋಡಿ ಒಂದು 10 ನಿಮಿಷ ಬಿಟ್ಟ ಮೇಲೆ ನಾನು ಅದು ಹ್ಯಾಂಡ್ ಅನ್ನೋದು ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗ್ಲೋ ಆಗೈತೆ ಅಂದ್ಬಿಟ್ಟು ಅಂತ. ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.